पूज्याय राघवेन्द्राय सत्यधर्मरताय च पतितां कल्पवृक्षाय नमतां कामधेनवे ದುರ್ವಾದಿಧ್ವಾಂತರವೇ ವೈಷ್ಣವೇಂದಿವರೆಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ. ಎಲ್ಲರಿಗೂ ನಮಸ್ಕಾರ. ರಾಯರ ಆರಾಧನೆ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮೊದಲನೆಯದಾಗಿ ಸರ್ವರಿಗೂ ರಾಯರ 354ನೇ ಆರಾಧನಾ ಮಹೋತ್ಸವದ ಶುಭಾಶಯಗಳು. ಇವತ್ತು ಮಧ್ಯಾರಾಧನೆ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರಾಯರು ಸಶರೀರವಾಗಿ ಬೃಂದಾವನ ಪ್ರವೇಶ ಮಾಡಿದಂತಹ ದಿನ. ಲೋಕೋದ್ಧಾರಕ್ಕಾಗಿ ನಂಬಿ ಬಂದ ಭಕ್ತರ ಪಾಲಿನ ಕಲ್ಪತರುವಾಗಿ ರಾಯರು ತಮ್ಮ ಎಲ್ಲಾ ಸುಖ ಐಭೋಗಗಳನ್ನು ತ್ಯಜಿಸಿ ಭಕ್ತರ ಪಾಲಿನ ಬೆಳಕಾಗಿ ಬೃಂದಾವನವನ್ನು ಪ್ರವೇಶ ಮಾಡಿ ಇಂದಿಗೆ 354 ವರ್ಷಗಳು ಕಳೆದಿವೆ. ಈ ಹಿಂದಿನ ವಿಡಿಯೋನಲ್ಲಿ ಹೇಳಿರೋ ಹಾಗೆ ರಾಯರು ತಾವು ಬೃಂದಾವನ ಪ್ರವೇಶ ಮಾಡುವ ಸಂದರ್ಭದಲ್ಲಿ ತನ್ನ ಭಕ್ತರಿಗೆ ಸೂಚನೆ ನೀಡಿದ್ದಾರೆ. ನಾನು ಬೃಂದಾವನ ಪ್ರವೇಶ ಮಾಡಿದೆ ಎಂದು ಯಾರೂ ಕೊರಗಬೇಡಿ, ಈ ದಿನವನ್ನು ಹಬ್ಬದ ರೀತಿ ವಿಜೃಂಭಣೆಯಿಂದ ಆಚರಿಸಿ ಎಂದು. ಹಾಗಾಗಿ ರಾಯರ ಭಕ್ತರೆಲ್ಲರೂ ಆರಾಧನಾ ಮಹೋತ್ಸವವನ್ನು ಹಬ್ಬದ ರೀತಿ ಸಂತಸದಿಂದ ಆಚರಿಸಿ ರಾಯರ ಕೃಪೆಗೆ ಪಾತ್ರರಾಗೋಣ. ಸಾಧ್ಯವಾದಷ್ಟು ಈ ದಿನ ರಾಯರಿಗೆ ಯಥಾಶಕ್ತಿ ಪೂಜೆ, ಕೈಲಾದಷ್ಟು ದಾನಾದಿಗಳನ್ನು ಮಾಡಿ ರಾಯರ ಆಶೀರ್ವಾದ ಪಡೆದುಕೊಳ್ಳೋಣ. ಇವತ್ತು ಮಧ್ಯಾರಾಧನೆ ಆಗಿರೋದ್ರಿಂದ ಆಸ್ ಯೂಶುವಲ್ ನಾನು ಮಧ್ಯರಾತ್ರಿ 2 ಗಂಟೆಗೆ ಎದ್ದು ನಿನ್ನೆ ಹೂವು ಹಾಕಿ ಅಂದರೆ ಪೂರ್ವಾರಾಧನೆ ದಿನ ಏನು ಹೂವು ಹಾಕಿ ಪೂಜೆ ಮಾಡಿದ್ದೆ ರಾಯರಿಗೆ, ಅದನ್ನೆಲ್ಲ ಏನು ನಾನು ನೈಟ್ ತೆಗಿಯಲ್ಲ, ನೆಕ್ಸ್ಟ್ ಡೇನೆ ತೆಗಿಯೋದು. ಹಾಗಾಗಿ ನೈಟ್ ಏನು ನಾನು ತೆಗ್ದಿರ್ಲಿಲ್ಲ. ಬೆಳಗ್ಗೆನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಏನಿದೆಯೋ ಸ್ನಾನಾದಿಗಳನ್ನ ಮುಗಿಸ್ಕೊಂಡು ದೇವ್ರ ಮನೆನ ಕ್ಲೀನ್ ಮಾಡಿಕೊಂಡೆ, ಹೂವು ಎಲ್ಲ ತೆಗೆದು. ಅದಾದ ನಂತರ ನಾನು ರಾಯರಿಗೆ ಅಭಿಷೇಕಕ್ಕೆ ರೆಡಿ ಮಾಡಿಕೊಂಡು ಅಭಿಷೇಕನೂ ಮಾಡಿಕೊಂಡೆ. ನಾನು ಅಭಿಷೇಕ ಎಲ್ಲ ಮಾಡಿ ಆದಮೇಲೆ ನಾನು ರಾಯರು ಮಠಕ್ಕೂ ಹೋಗಿ ಬಂದೆ. ಇನ್ನೂ ಒಂದು ವಿಷಯ ನಾನು ನಿಮ್ಗೆ ಹೇಳಬೇಕು. ಇವತ್ತು ನಾನು ಪಂಚಾಮೃತ ಅಭಿಷೇಕಕ್ಕೆ ನಾನು ನಿನ್ನೆ ಹೇಳಿರೋ ಹಾಗೇನೆ ಮೊಸರು ಯೂಸ್ ಮಾಡೋ ಹೋಗಿಲ್ಲ ಅಂತ ಅಂದ್ಬಿಟ್ಟು ನಾನು ಹೇಳಿದ್ದೆ. ಚಾತುರ್ಮಾಸದಲ್ಲಿ ಒಂದೊಂದು ತಿಂಗಳು ಒಂದೊಂದು ಪದಾರ್ಥಗಳು ರಾಯರಿಗೆ ನಿಷಿದ್ಧ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೋದ ತಿಂಗಳು ಬಾಳೆಹಣ್ಣು ನಿಷಿದ್ಧ ಆಯಿತು, ಈ ತಿಂಗಳು ಮೊಸರು ನಿಷಿದ್ಧ ಇದೆ ಅಂತ ಅಂದ್ಬಿಟ್ಟು ನಾನು ಹೇಳಿದ್ದೆ. ಆ್ಯಕ್ಚುಯಲ್ ಆಗಿ ಹೇಳಬೇಕು ಅಂತಂದರೆ ಮೊಸರು ನಿಷಿದ್ಧ ಇಲ್ಲ. ಮೊಸರನ್ನ ನಾವು ಅಭಿಷೇಕಕ್ಕೆ ಯೂಸ್ ಮಾಡ್ಬೋದು ರಾಯರಿಗೆ. ಇದು ಕೂಡ ನನಗೆ ರಾಯರು ಮಠಕ್ಕೆ ನಾನು 5:15ಗೆಲ್ಲ ಪೂಜೆ ಮುಗಿಸಿ ಜಯನಗರದಲ್ಲಿರೋ ರಾಯರು ಮಠಕ್ಕೆ ಹೋದೆ. ಅಲ್ಲಿ ಹೋದಾಗ ಅಂದರೆ ನಾನು ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋದೆ ಸುಮ್ಮನೆ. ಅಲ್ಲಿ ಹೋದಾಗ ಅಭಿಷೇಕ ನಡೀತಾ ಇತ್ತು. ಇನ್ನು ಫ್ರಂಟಲ್ಲೇ ಕೂಡ್ಸಿದ್ರು, ಲಾಕ್ ಆದೆ ನಾನಲ್ಲಿ. ಮತ್ತೆ ಈಚೆ ಕೂಡ ಬರೋದಕ್ಕೂ ಆಗಿಲ್ಲ. ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ಕೂಡ ನಾನು ರಾಯರು ಅಭಿಷೇಕ ನೋಡ್ಕೊಂಡು ಕೂತ್ಕೊಂಡೆ. ಅದನ್ನು ಸಹ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ನೋಡಲಿ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸಾಧ್ಯ ಆಯಿತು ಅಂತಂದರೆ ಮಹಾಪಂಚಾಮೃತ ಅಭಿಷೇಕದ್ದು ಒಂದು ವಿಡಿಯೋ ಇದೆ ಜಯನಗರ ರಾಯರು ಮಠದ್ದು. ಸಾಧ್ಯ ಆಯಿತು ಅಂತಂದರೆ ಹೋಗಿ ನೋಡಿ. ಅಲ್ಲಿ ಮೊಸರನ್ನ ಯೂಸ್ ಮಾಡಿದ್ರು. ಹೀಗೆ ನಾನು ಅಲ್ಲಿ ಪರಿಚಯದವರೊಬ್ರು ಇದ್ದರು. ಮೊಸರು ಯೂಸ್ ಮಾಡ್ತಿದಾರಲ್ವ, ಇದು ಚಾತುರ್ಮಾಸ ಅಲ್ವಾ, ನಿಷಿದ್ಧ ಅಲ್ವಾ ಅಂತ ನಾನು ಕೇಳಿದೆ. ಆ್ಯಕ್ಚುಲಾಗಿ ಮೊಸರು ನಿಷಿದ್ಧ ಇದೆ, ಅಂದರೆ ಗಟ್ಟಿ ಮೊಸರು ಏನಿರುತ್ತೆ ಅದು ನಿಷಿದ್ಧ ಇದೆ. ಬಟ್ ನಾವು ಮೊಸರನ್ನ ಕಡ್ದು ಒಂದು ಸ್ವಲ್ಪ ನೀರು ಹಾಕಿ ಅಭಿಷೇಕಕ್ಕೆ ಯೂಸ್ ಮಾಡ್ಬೋದಂತೆ. ಈ ಚಾತುರ್ಮಾಸದಲ್ಲಿ ಮೊಸರು ಕಂಪಲ್ಸರಿ ನಿಷಿದ್ಧ ಏನಿಲ್ಲ. ಆ ರಾಯರು ಮಠದಲ್ಲಿ ಖಂಡಿತವಾಗ್ಲೂ ಮೊಸರನ್ನ ಯೂಸ್ ಮಾಡಿದ್ರು. ಅಕಸ್ಮಾತ್ ಏನಾದರೂ ನಾನು ಹೇಳ್ತಿರೋದ್ರಲ್ಲಿ ನಂಬಿಕೆ ಇಲ್ಲ ಅಂತಂದರೆ ಇವತ್ತೇ ಬೆಳಗ್ಗೆನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ರಾಯರ ಆರಾಧನಾ ಮಹೋತ್ಸವದ ಮಹಾಪಂಚಾಮೃತ ಅಭಿಷೇಕ ಅಂತ ಅಂದ್ಬಿಟ್ಟು ಇವಾಗ ಒಂದು 2 hours ಹಿಂದೆನೇ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಬೇಕಿದ್ರೆ ನೋಡಿ. ಮೊಸರು ಅಭಿಷೇಕ ಮಾಡಿದ್ದಾರೆ. ಬಟ್ ಹೇಗೆ ಅಂತಂದರೆ ಮೊಸರನ್ನ ಕಡ್ದು ಒಂದು ಸ್ವಲ್ಪ ನೀರು ಹಾಕಿ ಮಜ್ಜಿಗೆ ರೀತಿಯಲ್ಲಿ ಮಾಡಿ ಅಭಿಷೇಕ ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಈ ಚಾತುರ್ಮಾಸದಲ್ಲಿ ಈ 1 ತಿಂಗಳು ಏನಿದೆ ಮೊಸರನ್ನ ಹಾಗೆ ಯೂಸ್ ಮಾಡ್ಬೋದು, ಮುಂಚೂರು ಕಡ್ದು ಅಭಿಷೇಕಕ್ಕೆ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ. ನನಗೂ ಗೊತ್ತಿಲ್ದಿರ ನಾನು ಮೊಸರು ಯೂಸ್ ಮಾಡ್ದೇನೆ ಇವತ್ತು ಕೂಡ ಅಭಿಷೇಕ ಮಾಡಿದ್ದೆ. ರಾಯರು ಮಠಕ್ಕೆ ಹೋಗಿ ಗೊತ್ತಾದ್ಮೇಲೆ ನೀವು ತಿಳ್ಕೊಳ್ಳಿ ಅಂತ ಅಂದ್ಬಿಟ್ಟು ತಿಳಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾನು ರಾಯರು ಅಭಿಷೇಕ ಆದಮೇಲೆ ರಾಯರು ಮೂರ್ತಿ ಮತ್ತು ರಾಯರು ಬೃಂದಾವನ ಕ್ಲೀನ್ ಮಾಡಿಕೊಂಡು ರಾಯರು ಪೂಜೆಗೆ ರೆಡಿ ಮಾಡಿಕೊಂಡೆ. ನಾನು ಹೂವು ಎಲ್ಲ ಹಾಕಿ ಇದು ಮಾಡಿಕೊಂಡೆ. ಆ್ಯಕ್ಚುಲಾಗಿ ಲಾಸ್ಟ್ ಇಯರ್ ನಾನು ರಾಯರು ಆರಾಧನೆಗೆನೆ ಅಂತ ಅಂದ್ಬಿಟ್ಟು ರಾಯರು ಮೂರ್ತಿಗೆ ಒಂದು ಬೆಳ್ಳಿ ಹಾರ ಮಾಡಿಸಿದ್ದೆ. ಈ ಸಲ ನನಗೆ ಏನು ಅಷ್ಟು ಅಂದರೆ ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಾಗಿಲ್ಲ. ಆ್ಯಕ್ಚುಲಾಗಿ ನಾನು ಒಂದು ಫೋಟೋಗೆ ಬೆಳ್ಳಿ ಹಾರ ನೋಡಿದೆ ತೊಗೊಬೇಕು ಅಂತ ಅಂದ್ಬಿಟ್ಟು. ಇನ್ನೊಂದು ಸಲಿಗೆ ಯೋಚನೆ ಮಾಡಿದೆ, ಇಲ್ಲ ಬೇರೆ ಏನಾದರೂ ಇದು ಮಾಡೋಣ ಅಂದ್ಬಿಟ್ಟು. ನನಗೆ ಯಾಕೋ ಎರಡೆರಡು ಮೈಂಡೆಡ್ ಇದ್ದಿದ್ದರಿಂದ ನಾನು ಏನು ಈ ಸಲ ರಾಯರಿಗೆ ಪರ್ಚೇಸ್ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ನಾನು ಬೃಂದಾವನಕ್ಕೆ ನಾನು ಕಣ್ಣಿಡಬೇಕು ಅನ್ನೋದು
ತುಂಬಾ ಆಸೆ ಇತ್ತು. ಹಾಗಾಗಿ ಅದನ್ನ ತುಂಬಾ ದಿನದಿಂದ ಹುಡುಕ್ತಾ ಇದ್ದೆ ನಾನು. ನನಗೆ ಎಕ್ಸಾಕ್ಟ್ ಸೈಜ್ ಸಿಗ್ತಾ ಇರಲಿಲ್ಲ. ಇದು ಯಾಕಂದ್ರೆ ಬೃಂದಾವನ ತುಂಬಾ ಚಿಕ್ಕದಿದೆ ಅಲ್ವಾ, ಸೊ ನನಗೆ ಎಕ್ಸಾಕ್ಟ್ ಸೈಜ್ ಸಿಗ್ತಾ ಇರಲಿಲ್ಲ. ಹಾಗಾಗಿ ನಾನು ಬಿಟ್ಬಿಟ್ಟಿದ್ದೆ. ಅಂದ್ರೂ ಯಾಕೋ ಒಂಚೂರು ಮನಸ್ಸು ತಡಿಲಿಲ್ಲ. ನಿನ್ನೆ ನೈಟ್ ನಾನು ಸುಮ್ಮನೆ ಕೂತಿರ್ಬೇಕಾದ್ರೆ ಏನಾದರೂ ತಗೊಬೇಕು, ಇನ್ನೊಂದ್ಸಲಿ ಯಾವ್ದಾದ್ರು ಒಂದು ಶಾಪಲ್ಲಿ ಹೋಗಿ ನೋಡೋಣ ಸಿಗ್ಬೋದೇನೋ ಅಂತ ಅಂದ್ಬಿಟ್ಟು ಜಸ್ಟ್ ಮನೆ ಹತ್ರ ಹೋಗಿ ನೋಡಿದೆ ನಾನು. ಅಲ್ಲಿ ಈ ಒಂದು ಬೃಂದಾವನ ಅಂದ್ರೆ ಎಲ್ಲ ಕಡೆ ನೋಡಿದ್ದು ಇದೇ ಸೈಜ್ ಇತ್ತು. ಬಟ್ ಬೇಡ ಬೇಡ ಅಂತ ಅಂದ್ಬಿಟ್ಟು ಬಂದಿದ್ದೆ ನಾನು. ಬಟ್ ಅಲ್ಲಿ ನೋಡಿದಾಗ ಇಲ್ಲ ಇದನ್ನೇ ತಗೊಳ್ಳೋಣ ಏನಾದರೂ ಆಗಲಿ ಅಂತ ಅಂದ್ಬಿಟ್ಟು ತೊಗೊಂಬಂದೆ ನಾನು. ತೊಗೊಂಬಂದಿಟ್ಟಾಗ ಇದು ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಕಾಣ್ತಿತ್ತು. ರಾಯರು ಬೃಂದಾವನದಿಂದ ಈ 3 ದಿನಗಳ ಕಾಲ ಕಣ್ ತೆರೆದು ಭಕ್ತರನ್ನ ನೋಡ್ತಾರಂತೆ. ಆ ಒಂದು ಬೃಂದಾವನಕ್ಕೆ ನಾನು ಇವತ್ತು ಕಣ್ಣಿಟ್ಟಿರೋದು ನನಗಂತೂ ತುಂಬಾನೇ ಖುಷಿ ಆಯ್ತು. ಆ 2 ಕಣ್ಗಳನ್ನ ತೆರೆದು ರಾಯರು ನಮ್ಮ ಕೋರಿಕೆ ಏನಿದೆಯೋ ಅದನ್ನ ಈಡೇರಿಸ್ಲಿ ಅಂತ ನಾನು ಕೇಳ್ಕೊಳ್ತೀನಿ ರಾಯರ ಹತ್ರ. ತುಂಬ ಸಿಂಪಲ್ ಆಗಿ ಮಧ್ಯಾರಾಧನೆ ಸೇವೆನ ರಾಯರಿಗೆ ಸಲ್ಲಿಸಿದ್ದೀನಿ ಇವತ್ತು. ನಾನು ಏನೇನೋ ತುಂಬ ಥರ ಪ್ಲ್ಯಾನ್ ಹಾಕ್ಕೊಂಡೆ. ಬಟ್ ಅದು ಆಗಲಿಲ್ಲ. ಯಾವ ಟೈಮ್ಗೆ ಏನಾಗಬೇಕೋ ಅದೇ ಆಗಬೇಕಲ್ವ. ಸ್ವಲ್ಪ ಟೈಮ್ ಮ್ಯಾಚ್ ಆಗದೆ ಇರೋದ್ರಿಂದ ಅದು ಆಗಲಿಲ್ಲ ನನಗೆ. ಸೊ ಸಿಂಪಲ್ಲಾಗಿ ನೀಟ್ ಆ್ಯಂಡ್ ಕ್ಲೀನಾಗಿ ಇವತ್ತು ರಾಯರಿಗೆ ಮಧ್ಯಾರಾಧನೆ ಸೇವೆನ ಸಲ್ಲಿಸಿದ್ದೀನಿ ನಾನು ನಮ್ಮ ಮನೆಯಲ್ಲಿ. ನಿಮ್ಮ ಮನೆಗಳಲ್ಲಿ ಹೇಗೆ ನೀವು ರಾಯರಿಗೆ ಸೇವೆ ಸಲ್ಲಿಸಿದ್ರಿ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ರಾಯರಿದ್ದಾರೆ, ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ. ಧನ್ಯವಾದಗಳು.